ಬಲಾಢ್ಯ ಮುಂಬೈ ಇಂಡಿಯನ್ಸ್ ಮೇಲೆ ಸವಾರಿ ಮಾಡಲಿಕ್ಕೆ ಬಟ್ಲರ್ ಇರದ ಹಾಗೂ ಆತ್ಮವಿಶ್ವಾಸದ ಕೊರತೆ ಅನುಭವಿಸ್ತಾ ಇರುವಂತಹ ಜಿಟಿಗೆ ಸಾಧ್ಯವಾ? ನಮಸ್ಕಾರ ಎಲ್ಲರಿಗೆ, ಸದ್ಯ ನಾನು ಸರ್ ಮಾತಾಡ್ತಾ ಇರೋದು ಕುಶಲ ವೇಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ರಾತ್ರಿ ಮುಗಿದ್ರೊಳಗೆ 85,000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಆಗೋದಿಲ್ಲ ಅಂತ ನಂಗೆ ಗೊತ್ತುಂಟು, ಹೇಳಲಿಕ್ಕೆ ಅಂತ ಸುಮ್ಮನೆ ಒಂದು ಸೈಕ್ ಅಂತ ಕಲ್ಲು ಹೊಡೆಯೋದು. 85,000 ಫುಲ್ ಡ್ಯಾನ್ಸ್ ಸಣ್ಣದು. ಇವತ್ತು ನಂಬರ್ 3 ಹಾಗೂ ನಂಬರ್ 4 ಟೇಬಲಲ್ಲಿ ನಂಬರ್ 3 ನಂಬರ್ 4 ಇರುವಂಥ ತಂಡಗಳೇ ಅದು ಜಿಟಿ ಹಾಗೂ ಮುಂಬೈ ಇಂಡಿಯನ್ಸ್ ನಡುವಿನ ಎಲಿಮಿನೇಟರ್ ಪಂದ್ಯ. ಎಲಿಮಿನೇಟರ್ ಅಂತ ಯಾಕೆ ಹೆಸರು ಅಂತಂದರೆ, ಇವತ್ತು ಎಲಿಮಿನೇಟ್ ಆದ ತಂಡ, ಇವತ್ತು ಸೋತ ತಂಡ ಮನೆಗೆ ಹೋಗ್ತದೆ. ಅವರು ಎಲಿಮಿನೇಟ್ ಆಗ್ತಾರೆ IPL ಇಂದ. ಗೆದ್ದಂತಹ ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ ಕ್ವಾಲಿಫೈಯರ್ 2 ಆಡುವಂತಹ ಒಂದು ಅವಕಾಶವನ್ನು ಗಿಟ್ಟಿಸಿಕೊಳ್ತದೆ. ನೋಡಿ, GT ನಂಬರ್ 3 ಬರಲಿಕ್ಕೆ GTಯೇ ಕಾರಣ, ಅವರ ಸ್ವಯಂ ಕೃತಾಪರಾಧಗಳೇ ಕಾರಣ. ಇಲ್ಲದಿದ್ದರೆ ಟೇಬಲ್ ಟಾಪರ್ ಆಗಿದ್ದಂತಹ GTಯನ್ನು ಯಾರೂ ಕೂಡ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಎಲ್ಲರೂ ಸಹ ಅಂದ್ಕೊಳ್ತಿದ್ದದ್ದು. ಲೀಗ್ ಹಂತದ ಲಾಸ್ಟ್ 2 ಮ್ಯಾಚಲ್ಲಿ ಒಂದು ಮ್ಯಾಚ್ ಗೆದ್ದರೂ ಕೂಡ ಸಾಕಿತ್ತು, ಅವರು ನಂಬರ್ 1 ನಿಲ್ತಾ ಇದ್ರು. ಆ್ಯಂಡ್ ಅವರು ಪಂಜಾಬ್ ಕಿಂಗ್ಸ್ ವಿರುದ್ಧ ಕ್ವಾಲಿಫೈಯರ್ 1 ಆಡ್ತಾ ಇದ್ರು. ಎಲ್ಲರೂ ಕೂಡ ಹಾಗೆ ಅಂದ್ಕೊಂಡದ್ದು, 2 ಮ್ಯಾಚಲ್ಲಿ 1 ಮ್ಯಾಚ್ ಆದ್ರೂ ಗೆಲ್ತಾರೆ ಮಾರ್ರೆ GT ಅಂತ. ಬಟ್ 2ಕ್ಕೆ 2 ಕೂಡ ಸೋತರು. ಶಾಕಿಂಗ್ ಏನು ಅಂತಂದರೆ, ಏನು CSK ವಿರುದ್ಧದ ಕೊನೆಯ ಪಂದ್ಯ, ಅವರ ಕೊನೆಯ ಪಂದ್ಯ. ಆ್ಯಂಡ್ CSK 13 ಮ್ಯಾಚ್ಗಳಲ್ಲಿ ಮಾಡದಂತಹ ಬ್ಯಾಟಿಂಗ್ ಪ್ರದರ್ಶನ ಲಾಸ್ಟ್ ಮ್ಯಾಚ್ಗೋಸ್ಕರ ಅವರು ಇಟ್ಕೊಂಡಿದ್ರಂತ ಕಾಣ್ತದೆ. ಪಾಟಾರ್ ಅಂತ ಬರೋ ಪ್ಲೇಯರ್ಸ್ ಎಲ್ಲ ಹೊಡೆದ್ರು. ಆ್ಯಂಡ್ GT ಲಿಟ್ರಲಿ ಗಾಬರಿಯಾಗಿ ಹೋದ್ರು. ಅವರು ಆ ಸ್ಕೋರ್ ನೋಡಿ ಗಾಬರಿಯಾಗಿ GT ಹೀನಾಯವಾಗಿ ಸೋತ್ರು. ಐ ಥಿಂಕ್ 83 ರನ್ಸಿಂದ ಸೋತ್ರು ಅಂತ ಕಾಣ್ತದೆ. GTಯ IPL ಹಿಸ್ಟರಿಯ ಬಹುದೊಡ್ಡ ಸೋಲು. GT ಅಷ್ಟು ದೊಡ್ಡ ಸೋಲು ಅನುಭವಿಸೇ ಇರಲಿಲ್ಲ. ಲೀಗ್ ಹಂತದ ಅವರ ಕೊನೆಯ ಪಂದ್ಯದಲ್ಲಿ ಆ ಥರ ಸೋಲು ಅನುಭವಿಸಿದ್ದು ನಿಜವಾಗಿ ಕೂಡ ಅವರಿಗೆ ಆತ್ಮವಿಶ್ವಾಸ ಢಮ್ ಅಂತಾಗಿರ್ತದೆ, ಬಿದ್ದಿರ್ತದೆ. ಅದರ ಮೇಲೆ ಈಗ ಗಾಯಕ್ಕೆ ಉಪ್ಪು ಸವರದು ಅಂತ ಹೇಳ್ತಾರಲ್ಲ, ಆ ಥರ ಈಗ ಬಟ್ಲರ್ ಅವರು ಕೂಡ ತಂಡವನ್ನು ತೊರೆದಿದ್ದಾರೆ. ನ್ಯಾಷನಲ್ ಡ್ಯೂಟಿಗೋಸ್ಕರ ಅವರು ಹೋಗಿದ್ದಾರೆ. ಈಗ ಬಟ್ಲರ್ ಕೂಡ ಇಲ್ಲ. ಸೊ ಅವರಿದು ಕ್ಲಿಕ್ ಆಗ್ತಿದ್ದಂಥದ್ದು ಪ್ಲೇಯರ್ಸೇ ಟಾಪ್ 3 ಬ್ಯಾಟ್ಸ್ಮನ್, ಸಾಯಿ ಸುದರ್ಶನ್, ಗಿಲ್ ಮತ್ತು ಬಟ್ಲರ್ ಅವರು. ಇವರು 3 ಜನರಿಂದವೇ ಮ್ಯಾಚ್ಗಳನ್ನು ವಿನ್ ಆಗ್ತಿದ್ರು. ಅಫ್ಕೋರ್ಸ್ ಪ್ರಸಿದ್ಧ ಕೃಷ್ಣ ಇವರೆಲ್ಲ ಬೌಲಿಂಗ್ ಚಂದ ಮಾಡ್ತಾಯಿದ್ರು. ಬಟ್ ಬ್ಯಾಟಿಂಗ್ ಅಂತ ಬಂದಾಗ ಅವರಿಗೆ ಮಿಡ್ಲ್ ಆರ್ಡರ್ಗೆ ಬ್ಯಾಟಿಂಗೇ ಸರಿಯಾಗಿ ಸಿಗ್ತಿರಲಿಲ್ಲ. ಈ 3 ಜನ ಅಷ್ಟು ಪ್ರಚಂಡ ಪ್ರದರ್ಶನ ಕೊಡ್ತಾ ಇದ್ದದ್ರಿಂದಾಗಿ. ಆ್ಯಂಡ್ ಈವನ್ ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದ್ರು ಕೂಡ ಆರೆಂಜ್ ಕ್ಯಾಪ್ ಹೋಲ್ಡರ್ ಸಾಯಿ ಸುದರ್ಶನ್ ಅವರು, ಅವರ ಹಿಂದೆ ಗಿಲ್ ಅವರಿದ್ದಾರೆ. ನಂಬರ್ 1, 2 ಪೊಸಿಷನಲ್ಲಿ ಸಾಯಿ ಸುದರ್ಶನ್ ಮತ್ತು ಗಿಲ್ ಅವರಿದ್ದಾರೆ. ಸೊ ಅಷ್ಟು ಕನ್ಸಿಸ್ಟೆಂಟಾಗಿ ಬ್ಯಾಟಿಂಗ್ ಮಾಡ್ತಿದ್ದಂತಹ ಇವರಿಬ್ಬರು ಲಾಸ್ಟ್ 2 ಮ್ಯಾಚಲ್ಲಿ ಕೈ ಕೊಟ್ಟರು. ಈಗ ಬಟ್ಲರ್ ಅವರು ಕೂಡ ಇಲ್ಲ. ಬಲಾಢ್ಯ ಸ್ಟ್ರಾಂಗ್ ಮುಂಬೈ ಇಂಡಿಯನ್ಸ್ ಮೇಲೆ ಇವತ್ತು ಇವರು ವಿನ್ ಆಗ್ತಾರೆ. ವಿನ್ ಆಗಬೇಕಂತಂದರೆ ಒಂದೇ ಇರೋದು, ಅಂದರೆ ಓಪನರ್ಸ್ ಫೈರ್ ಆಗಬೇಕು. ಇಲ್ಲದಿದ್ರೆ ಭಾರಿ ಕಷ್ಟ ಉಂಟದು ನನಗೆ ಅನ್ನಿಸ್ತಾ ಇರೋದು. ಆನ್ ದಿ ಅದರ್ ಹ್ಯಾಂಡ್ ಇಲ್ಲಿ ಬಟ್ಲರ್ ಅವರು ಹೋಗಿದ್ದಾರೆ, ಆ ಕಡೆ ಯಾರು ಹೋಗಲಿಲ್ಲ. ಆ ಕಡೆ ಸಹ ಹೋಗಿದ್ದಾರಪ್ಪ. ಯಾರು ರಿಕಲ್ಟನ್ ಅವರು WTC ಫೈನಲ್ಗೋಸ್ಕರ ಹೋಗಿದ್ದಾರೆ, ತಂಡವನ್ನು ತೊರೆದಿದ್ದಾರೆ. ವಿಲ್ ಜಾಕ್ಸ್ ಅವರು ನ್ಯಾಷನಲ್ ಡ್ಯೂಟಿಗೋಸ್ಕರ ಹೋಗಿದ್ದಾರೆ. ಮತ್ತು ಎಂಥ ಕಾರ್ಬದು, ನನಗೆ ಸಡನ್ನಾಗಿ ಹೆಸರು ನೆನಪಾಗ್ತದೆ, ಸೌತ್ ಆಫ್ರಿಕನ್ ಪ್ಲೇಯರ್ ಅವರು. ಎನಿವೇಸ್ ಪ್ಲೇಯಿಂಗ್ ಎಲೆವನಲ್ಲಿ ಚಾನ್ಸ್ ಸಿಗೋದು ಡೌಟ್ ಇತ್ತು ಬಿಡಿ. ಅವರು ಕೂಡ ಹೋಗಿದ್ದಾರೆ. ಒಟ್ಟು 3 ಪ್ಲೇಯರ್ಸ್ ಹೋಗಿದ್ದಾರೆ. ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಈಗ GTಯಲ್ಲಿ ಹೇಗೆ ಬಟ್ಲರ್ ಅವರಿಗೆ ಕುಸಾಲ್ ಮೆಂಡಿಸ್, ಶ್ರೀಲಂಕಾದ ಕುಸಾಲ್ ಮೆಂಡಿಸ್ ಅವ್ರನ್ನ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ತಗೊಂಡ್ಬಂದಿದ್ದಾರೆ. ಅವರು ಡೈರೆಕ್ಟ್ ಪ್ಲೇಯಿಂಗ್ 11ಗೆ ಬರ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ನಂಬರ್ 3 ಕುಸಾಲ್ ಮೆಂಡಿಸ್ ಆಡ್ತಾರೆ. ಬಟ್ ಬಟ್ಲರ್ ಅವರ ಆ ಸ್ಥಾನವನ್ನು ತುಂಬುತ್ತಾರ ಡೌಟ್ ಅಂತ ಅನಿಸ್ತದೆ. ಒಳ್ಳೆ T20 ಪ್ಲೇಯರ್ ಕುಸಾಲ್ ಮೆಂಡಿಸ್. ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಸರಿಯಾಗಿ ಹೊಡಿತಾರೆ. ಬಟ್ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಕನ್ಸಿಸ್ಟೆಂಟ್ ಕ್ರಿಕೆಟ್. ಬಟ್ ಈಗ ಕನ್ಸಿಸ್ಟೆಂಟ್ ಕ್ರಿಕೆಟ್ ಆಡಲಿಕ್ಕೆ ಸಹ ಟೈಮ್ ಇಲ್ಲ. ಇವತ್ತು ಔಟ್ ಆದರೆ ಇಲ್ಲ, ನಾನು ನಾಳೆ ಮ್ಯಾಚಲ್ಲಿ ಒಳ್ಳೆ ಮಾಡಿ ಆಡ್ತೇನೆ, ಕನ್ಸಿಸ್ಟೆಂಟ್ ಕ್ರಿಕೆಟ್ ಆಡ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕುಸಾಲ್ ಮೆಂಡಿಸಿಗೆ. ಯಾಕಂತಂದರೆ ಇವತ್ತು ಯಾರು ಸೋಲ್ತಾರೆ ಅವರು ಎಲಿಮಿನೇಟ್. ಸೊ ಆದ್ದರಿಂದ ಬಂದ ಕೂಡಲೇ ಒಂದು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ GT. ಇವರಿಗೆ ಅದನ್ನು ಡೆಲಿವರ್ ಮಾಡಲಿಕ್ಕೆ ಆಗ್ತದೆ ಗೊತ್ತಿಲ್ಲ. ಈ ಕಡೆ ಮುಂಬೈ ಇಂಡಿಯನ್ಸ್ ಬರೋದಿದ್ರೆ ಕ್ರೇಜಿ ರಿಪ್ಲೇಸ್ಮೆಂಟ್ ನೋಡಿ. ವಿಲ್ ಜಾಕ್ಸ್ ಅವ್ರನ್ನ ಅಸಲಂಕ್ ಅವರು ರಿಪ್ಲೇಸ್ ಮಾಡ್ತಾ ಇದ್ದಾರೆ. ವಿಲ್ ಜಾಕ್ಸ್ ಥರ ಒಂದು ಬ್ಯಾಟಿಂಗ್ ಸ್ಪಿನ್ ಆಲ್ರೌಂಡರ್ ಬೇಕಿತ್ತು ಮುಂಬೈ ಇಂಡಿಯನ್ಸಿಗೆ. ಅಸಲಂಕ್ ಅವ್ರನ್ನ ಕರ್ಕೊಂಬಂದಿದ್ದಾರೆ. ಅದಕ್ಕಿಂತ ಸಹ ನನಗೆ ವಾವ್ ಅನಿಸಿದ್ದು ರಿಕಲ್ಟನ್ ಅವ್ರನ್ನ ರಿಪ್ಲೇಸ್ ಮಾಡ್ತಾ ಇರೋದು ಬೇರ್ಸ್ಟೋ. ಅಪ್ಪ ಕ್ರೇಜಿ ಹಿಟ್ಟರ್. ನನಗೆ ಯಾಕೆ ಅವ್ರು ಅನ್ಸೋಲ್ಡ್ ಆಗಿದ್ರು ಅಂತ ಇನ್ನೂ ಸಹ ಗೊತ್ತಿರಲಿಲ್ಲ.
ಸೂಪರ್ ರಿಪ್ಲೇಸ್ಮೆಂಟು. ಅವರು ಡೈರೆಕ್ಟಾಗಿ ಪ್ಲೇಯಿಂಗ್ 11ಗೆ ಬರ್ತಾರೆ ಆ್ಯಂಡ್ ರೋಹಿತ್ ಶರ್ಮಾ ಅವರ ಜೊತೆ ಓಪನಿಂಗ್ ಆಡಲಿಕ್ಕೆ ಬೇರ್ಸ್ಟೋ ಅವರು ಬರ್ತಾರೆ. ಆ್ಯಂಡ್ ಕಾರ್ಬಿನ್ ಬಾಷ್, ನಾನು ಎಂತ ಬೇರೆ ಹೇಳಿದ್ನಲ್ಲ, ಕಾರ್ಬಿನ್ ಬಾಷ್ ಅವ್ರನ್ನ ಯಾರೋ ಬೇರೆ ರಿಪ್ಲೇಸ್ ಮಾಡಿದ್ದಾರೆ. ಅವ್ರು ಪ್ಲೇಯಿಂಗ್ 11 ಏನು ಚಾನ್ಸ್ ಸಿಗೋದಿಲ್ಲ ಬಿಡಿ. ಇವರಿಬ್ರು ನನ್ನ ಪ್ರಕಾರ ಬೇರ್ಸ್ಟೋ ಅಂತೂ ಖಂಡಿತವಾಗಿ ಪ್ಲೇಯಿಂಗ್ 11ಅಲ್ಲಿ ಆಡ್ತಾರೆ. ಅಸಲಂಕ ಬಗ್ಗೆ ನನಗೆ ಇನ್ನೂ ಸಹ ಖಾತ್ರಿ ಇಲ್ಲ. ವಿಲ್ ಜಾಕ್ಸ್ ಬದಲು ಅಸಲಂಕ ಡೈರೆಕ್ಟಾಗಿ ಪ್ಲೇಯಿಂಗ್ 11ಗೆ ಆಡ್ತಾರಾ ಅಥವಾ ಎಲ್ಲರ ಒಂದು ಬ್ಯಾಟಿಂಗ್ ಆರ್ಡ್ರನ್ನು ಚೂರು ಮೇಲೆ ಮಾಡಲೂಬಹುದು. ಸೂರ್ಯಕುಮಾರ್ ಯಾದವ್ ಅವರು 1 ಡೌನ್ ಬರ್ಬೋದು, ಅದಾದ್ಮೇಲೆ ತಿಲಕ್ ವರ್ಮಾ ಬರ್ಬೋದು, ಹಾರ್ದಿಕ್ ಪಾಂಡ್ಯ, ನಮನ್ದೀರ್, ಸ್ಯಾಂಟ್ನರ್, ಈ ಥರ ಒಂದು ಸ್ಟೆಪ್ ಮೇಲೆ ಬಂದರೂ ಬರ್ಬೋದು. ಅಸಲಂಕ ಅವ್ರನ್ನ ಆಡಿಸದೇ ಇರ್ಬೋದು. ಆವಾಗ ಒಂದು ಎಕ್ಸ್ಟ್ರಾ ಬೌಲರನ್ನು ಹಾಕ್ಕೊಳ್ತಾರೋ ಏನೋ. ಕರಣ್ ಶರ್ಮಾ ಅಥವಾ ಅಶ್ವಿನಿ ಕುಮಾರ್ ಅವ್ರನ್ನ ಡೈರೆಕ್ಟ್ ಪ್ಲೇಯಿಂಗ್ 11ಅಲ್ಲಿ ಆಡಿಸ್ಬೋದು ಮುಂಬೈ ಇಂಡಿಯನ್ಸ್. ಅದೊಂಥರ ಆ ಒಂದು ಡಿಸಿಷನ್ನ ಮೇ ಬಿ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಲಾಸ್ಟ್ ಮಿನಿಟ್ಗೆ ತಗೊಳ್ಬೋದು, ಅಸಲಂಕನನ್ನು ಆಡಿಸಬೇಕಾ ಬೇಡವಾ ಅಂತ. ಬಟ್ ಇವತ್ತು ಆನ್ ಪೇಪರ್ ನೋಡೋದಿದ್ರೆ ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ವಿನ್ ಆಗ್ತದೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ಒಂದು, ಇವರ ಲಾಸ್ಟ್ 2 ಮ್ಯಾಚ್ಗಳ ಒಂದು ಹೀನಾಯ ಪ್ರದರ್ಶನ GTದು, ಅವರ ಮೊಮೆಂಟಮ್ ಹಾಳಾಗಿದೆ. ಬಟ್ಲರ್ ಅವರು ಹೋಗಿದ್ದಾರೆ, ಆಲ್ ಆಫ್ ಅ ಸಡನ್ ಸ್ಟ್ರಾಂಗ್ ಟೀಮು, ಇವತ್ತು ಈ ಸಲ ಸಹ ಕಪ್ ವಿನ್ ಆಗ್ತಾರೆ ಏನೋ ಅಂತ ನಾವೆಲ್ಲ ಅಂದುಕೊಳ್ತಿದ್ದಂತಹ ತಂಡ GT ಈ ಥರ ಪ್ರದರ್ಶನ ಕೊಟ್ಟಾಗ ಖಂಡಿತವಾಗಿ ಸಹ ಅವರಲ್ಲಿಯೇ ಒಂದು ಕ್ವಶನ್ ಮಾರ್ಕ್ ಬಂದಿರ್ತದೆ, ಇದೆಂತ ಮರ ನಾವು ಹೀಗೆ ಆಡ್ತಿದ್ದೇವೆ ಅಂತ. ಈ ಕಡೆ ನೋಡ್ತಿದ್ರೆ ಮುಂಬೈ ಇಂಡಿಯನ್ಸು ಏನು ಅವ್ರದ್ದು ಲೀಗ್ ಹಂತದ ಕೊನೆಯ ಮ್ಯಾಚ್ ಪಂಜಾಬ್ ವಿರುದ್ಧ ಸೋತಿದ್ದಾರೆ, ಅದೆಲ್ಲ ಹೌದು. ಬಟ್ ಕಾನ್ಫಿಡೆನ್ಸ್ ಲೆವೆಲ್ GTಕ್ಕಿಂತ ಅಂತೂ ಜಾಸ್ತಿ ಮುಂಬೈ ಇಂಡಿಯನ್ಸಲ್ಲಿ ಉಂಟು ಅಂತ ನನಗನ್ನಿಸ್ತಾ ಇದೆ. ಆ್ಯಂಡ್ ಬೇರ್ಸ್ಟೋ ಅವ್ರು ಬಂದಿರೋದು ಇನ್ನೂ ಕೂಡ ಆತ್ಮವಿಶ್ವಾಸ ಇನ್ನೂ ಕೂಡ ಜಾಸ್ತಿ ಒಂದು ಪಟ್ಟು ಮೇಲೆ ಹೋಗಿರ್ತದೆ. ಬೇರ್ಸ್ಟೋ ಅಂತ ಪ್ಲೇಯರನ್ನು ನಾವು ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಕರ್ಕೊಂಡ್ಬಂದಿದ್ದೇವೆ ಅಂತ. ಸೊ ಇವತ್ತು ನನಗನ್ಸೋದು ಮುಂಬೈ ಇಂಡಿಯನ್ಸ್ ವಿನ್ ಆಗ್ಬೋದು ಅಂತ. ನಿಮ್ಗೆ ಏನು ಅನಿಸ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. GT ವಿನ್ ಆಗಲೇಬೇಕು ಅಂತಿದ್ರೆ ಅವರ ಇಬ್ಬರು ಓಪನರ್ಸ್ ಕ್ಲಿಕ್ ಆಗಲೇಬೇಕು, ಅದು ಬೇರೆ ದಾರಿ ಇಲ್ಲ. ಆ್ಯಂಡ್ ಬೌಲರ್ಸ್ ರಾಶಿದ್ ಖಾನ್ ಅವರಿಗೆ ಇದೊಂಥರ ಒಳ್ಳೆ ಆಪರ್ಚುನಿಟಿ ಒಂದು ಫಾರ್ಮಿಗೆ ಬರಲಿಕ್ಕೆ. ಈ IPL ಅಲ್ಲಿ ಬಿಗ್ಗೆಸ್ಟ್ ಡಿಸಪಾಯಿಂಟ್ಮೆಂಟ್ GTಗೆ ಯಾರು ಅಂತಂದ್ರೆ ರಾಶಿದ್ ಖಾನ್. ಈ ಒಂದು ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಅವ್ರದ್ದು ಒಂದು A1 ಗೇಮ್ ಬಂದರೆ ಗ್ರೇಟ್. ಆ್ಯಂಡ್ ಈ ಕಡೆ ಮುಂಬೈ ಇಂಡಿಯನ್ಸ್ ಮೆಜಾರಿಟಿ ಅವರ ಬ್ಯಾಟಿಂಗ್ ಡಿಪೆಂಡ್ ಆಗಿರೋದು ಸ್ಕೈ ಮೇಲೆ. ನೀವು ಹೇಳೋ ಎಲ್ಲರೂ ಸಹ ಮ್ಯಾಚ್ ವಿನ್ನರ್ಸ್ ಹೌದು, ಬಟ್ ಕನ್ಸಿಸ್ಟೆಂಟಾಗಿ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಡ್ತಿರೋದು ಯಾರು? ಸೂರ್ಯಕುಮಾರ್ ಯಾದವ್. ಅದು ಎಷ್ಟನೇ ಇನ್ನಿಂಗ್ಸ್ ಅಂತ ಗೊತ್ತಿಲ್ಲ, ಅವ್ರದ್ದು ಈ IPL ಅಲ್ಲಿ ಒಂದು ಸ್ಟ್ರೀಕ್ ಮೇಂಟೈನ್ ಮಾಡಿದ್ದಾರೆ. ಎಷ್ಟೋ ಮ್ಯಾಚಲ್ಲಿ ಸತತವಾಗಿ 25 ರನ್ಗಿಂತ ಜಾಸ್ತಿ ಹೊಡಿತಾ ಇದ್ದಾರೆ. ಕನ್ಸಿಸ್ಟೆಂಟ್ ಕ್ರಿಕೆಟ್ ಆಡ್ತಾ ಇದ್ದಾರೆ. ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದರೆ ಹೈಯೆಸ್ಟ್ ರನ್ ಗೆಟ್ಟರಲ್ಲಿ ಏನು ಸಾಯಿ ಸುದರ್ಶನ್, ಗಿಲ್ ಆದಮೇಲೆ ನೆಕ್ಸ್ಟ್ ಪ್ಲೇಸಲ್ಲಿ ಇರೋದೇ ಸೂರ್ಯಕುಮಾರ್ ಯಾದವ್ ಅವರು. ಸೊ ಇದು ಒಂಥರ ಸಾಯಿ ಸುದರ್ಶನ್ ಗಿಲ್ ವರ್ಸಸ್ ಸೂರ್ಯಕುಮಾರ್ ಯಾದವ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಬ್ಯಾಟಿಂಗ್ ಅಂತ ಬಂದಾಗ. ಬಟ್ ಅಗೈನ್ ಮುಂಬೈ ಇಂಡಿಯನ್ಸ್ ಬ್ಯಾಟ್ಸ್ಮನ್ನಿಗೆ ರೋಹಿತ್ ಶರ್ಮಾ ಅವರಿಗೆ ಇದೆಲ್ಲ ಒಂದು ಗ್ರೇಟ್ ಆಪರ್ಚುನಿಟಿ. ಎಲಿಮಿನೇಟರ್ ಪಂದ್ಯದಲ್ಲೆಲ್ಲ ಒಂದು ನಾವೇ ವಿನ್ ಮಾಡ್ತೇವೆ, ಏನು ಸ್ಕೈ ಬೇಡ, ಸೂರ್ಯಕುಮಾರ್ ಯಾದವ್ ಅವರ ಹೆಲ್ಪ್ ಇಲ್ಲದೆ ವಿನ್ ಮಾಡಿಸ್ತೇವೆ, ನಮ್ಮಲ್ಲಿ ಬೇರೆ ಬ್ಯಾಟ್ಸ್ಮನ್ಸ್ ಇದ್ದಾರೆ ಇದು ಇನ್ನಿಂಗ್ಸ್ ಆಡುವಂಥ ಆಟಗಾರರು. ತಿಲಕ್ ವರ್ಮಾ ಅವರು ಈ IPL ಅಲ್ಲಿ ಭಾರಿ ತಂಡಗಾಗಿ ಹೋಗಿದ್ದಾರೆ. ಅವರು ಒಂಥರ ಮುಂಬೈ ಇಂಡಿಯನ್ಸ್ ಹೇಳ್ಬೋದು, ನೀನು ಟೆನ್ಷನ್ ಮಾಡಬೇಡ, ಹೋಗು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್, ಡಮ ಬೀಸು ಅಂತ ಕೇಳ್ಬೋದು ಇವತ್ತು. ಆ್ಯಂಡ್ ಮ್ಯಾಚ್ ನಡೀತಾ ಇರೋದು ಪಂಜಾಬಲ್ಲಿ. ನಿನ್ನೆ ಏನು ನಡೆದಿದೆಯಲ್ಲ ಆ ಪಿಚ್ಚಲ್ಲಿ ನಡೀತದ ಅದು ಗೊತ್ತಿಲ್ಲ, ಬಟ್ ಸೇಮ್ ಗ್ರೌಂಡಲ್ಲಿ ನಡೀತಾ ಇದೆ. ಸೊ ನಿನ್ನೆದು ಯಾವ ಥರ ಬ್ಯಾಟಿಂಗ್ ಇತ್ತು ಪಂಜಾಬ್ದು ಅಂತ ನಿಮಗೆ ಗೊತ್ತುಂಟು. ಸೊ ದೊಡ್ಡ ಒಂದು ಏನು 220, 230 ಎಲ್ಲ ಸ್ಕೋರನ್ನು ಎಕ್ಸ್ಪೆಕ್ಟ್ ಮಾಡೋದು ಡೌಟ್. ಫಸ್ಟ್ ಯಾರು ಬ್ಯಾಟಿಂಗ್ ಮಾಡ್ತಾರೆ ದೇ ವಿಲ್ ಸ್ಟಿಕ್ ಟು 180, 190 ಹೊಡೆದು ಸಾಕು ಗುರು ಅಂತ ಹೆಚ್ಚಿನ ಅಂಶ ಅಷ್ಟು ಮೊತ್ತ ಕಲೆ ಹಾಕ್ಲಿಕ್ಕೆ ಟ್ರೈ ಮಾಡ್ಬೋದು. ಪಂಜಾಬ್ ಥರ ಒಟ್ಟರಾಶಿ ಬ್ಯಾಟ್ ಬೀಸ್ಲಿಕ್ಕಂತೂ ಹೋಗುದಿಲ್ಲ. ಪಂಜಾಬ್ ನಿನ್ನೆ ಮಾಡಿದ ಎಡವಟ್ಟೇನು, ವಿಕೆಟ್ ಹೋದ್ಮೇಲೆ ಸಹ ಎಲ್ಲರೂ ಕೂಡ ಶಾರ್ಟ್ಸ್ ಹೊಡಿಲಿಕ್ಕೆ ಹೋಗ್ತಾ ಇದ್ರು, ವಿಕೆಟ್ ಒಪ್ಪಿಸ್ತಾ ಇದ್ರು. ಸ್ವಲ್ಪ ಅದನ್ನು ಎಕ್ಸಾಂಪಲ್ ತಗೊಂಡು ಸ್ವಲ್ಪ ನೋಡ್ಕೊಂಡು ಆಡುವಂತ ಎರಡು ಟೀಮ್ ಕೂಡ ಡಿಸೈಡ್ ಮಾಡ್ಬೋದು, ಸುಮ್ಮನೆ ರ್ಯಾಶ್ ಶಾಟ್ ಹೊಡಿಬೇಡಿ ಅಂತ. ಹಾಗಂತ ಟೆಸ್ಟ್ ಕ್ರಿಕೆಟ್ ಕೂಡ ಆಡಲಿಕ್ಕೆ ಆಗೋದಿಲ್ಲ. ಎಸ್, ನಿಮಗೆ ಏನು ಅನ್ನಿಸ್ತದೆ, ಯಾರು ವಿನ್ ಆಗ್ತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮ್ಯಾಚ್ ಮುಗಿದ್ಮೇಲೆ ಸಿಗುವ. ನಮಸ್ಕಾರ ಫ್ರೆಂಡ್ಸ್.